2 ದಿನಗಳಿಂದ ನಡೀತಾ ಇದ್ದಂತಹ ಹಗ್ಗ ಜಗ್ಗಾಟದ ಬಳಿಕ ಸಂಧಾನ ಯಶಸ್ವಿಯಾಗಿದೆ. ತಡರಾತ್ರಿಯಿಂದ ನಡೆದಂತಹ ಮ್ಯಾರಥಾನ್ ಮೀಟಿಂಗ್ ಬಳಿಕ ಸದ್ಯ ಪ್ರಹಸನಕ್ಕೆ ವಿರಾಮ ಬಿದ್ದಿದೆ. ಮುಂದೆ ಅವಕಾಶ ಕೊಡ್ತೀವಿ ಅನ್ನುವಂತಹ ಭರವಸೆ ಸಿಕ್ಕಿದೆ ಅಂತ ಹೇಳಿ ರೆಡ್ಡಿ ಸೂತ್ರವನ್ನ ಬಿಚ್ಚಿಟ್ರು. ಅತ್ತ ಡಿಕೆಶಿಯ ಮೊದಲ ಟ್ರಬಲ್ ಶಮನವಾಗಿದೆ. ಕರ್ಮವನ್ನ ಭಕ್ತಿ ಶ್ರದ್ಧೆಯಿಂದ ಮಾಡಿದ ಡಿಕೆಶಿಗೆ ಕೊನೆಗೂ ಫಲ ಸಿಕ್ಕಿದೆ. ಪ್ರಯತ್ನದ ಜೊತೆಗೆ ಪ್ರಾರ್ಥನೆ ಫಲಿಸಿದೆ. ನೊಣವಿನಕೆರೆ ಅಜ್ಜಯ್ಯನ ಮಠಕ್ಕೆ ಕುಟುಂಬ ಸಮೇತ ಭೇಟಿ ನೀಡಿದ ಡಿಕೆಶಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ಮಲ್ಲಘಟ್ಟ ಕೆರೆಗೆ ಪುಷ್ಪಾರ್ಚನೆ, ಗಂಗಾ ಪೂಜೆಯನ್ನು ನೆರವೇರಿಸಿದ್ದಾರೆ. ನಾಡಿದ್ದೇ ರಾಜ್ಯಸಭೆ ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ. ಆದ್ರೆ ಮೈತ್ರಿಕೂಟದಲ್ಲಿ ಗೊಂದಲಕ್ಕೆ ತೆರೆ ಬಿದ್ದಿಲ್ಲ. ಒಕ್ಕಲಿಗರ ಕೋಟಿಯನ್ನ ಕಾಯೋಕೆ ದೊಡ್ಡಗೌಡ್ರೆ ಅನಿವಾರ್ಯ ಅನ್ನುವ ಸ್ಥಿತಿಗೆ ಮೈತ್ರಿ ತಲುಪಿದೆ. ಬಿಜೆಪಿ ಹೈಕಮಾಂಡ್ ಗ್ರೀನ್ ಸಿಗ್ನಲ್ಗೆ ಕಾಯ್ತಿದ್ದಾರೆ. ಅತ್ತ ಸುಮಲತಾ ಈ ಬಾರಿ ತ್ಯಾಗದ ಅಸ್ತ್ರವನ್ನ ಹೂಡಿದ್ದಾರೆ. ನೈಋತ್ಯ ಮುಂಗಾರು ಮಾರುತಗಳು ಕರ್ನಾಟಕವನ್ನ ಗ್ರ್ಯಾಂಡ್ ಆಗಿ ಪ್ರವೇಶಿಸಿವೆ. ಕರಾವಳಿ ಮತ್ತು ದಕ್ಷಿಣ ಒಳನಾಡಿನ ಭಾಗಗಳಿಗೆ ವಿಸ್ತರಿಸಿ ಮಳೆ ಹಬ್ಬ ಆಚರಿಸ್ತಾ ಇವೆ. 13 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇವತ್ತು ಬೆಂಗಳೂರಿನಲ್ಲಿ ಹನಿಗಟ್ಟಿದಂತಹ ಮೋಡಗಳು ಸೂರ್ಯನ ಜೊತೆ ಚಕ್ಕಂದ ಆಡಿದ್ವು. ಟೀಂ ಇಂಡಿಯಾ ಟಿ20 ಕ್ರಿಕೆಟ್ನಲ್ಲಿ ಹೊಸ ಯುಗ ಆರಂಭವಾಗಿದೆ. ಐರ್ಲೆಂಡ್, ಇಂಗ್ಲೆಂಡ್ ಏಷ್ಯನ್ ಗೇಮ್ಸ್ಗೆ ತಂಡ ಪ್ರಕಟ ಆಗಿದೆ. ವಿಶ್ವಕಪ್ ಗೆಲ್ಲಿಸಿಕೊಟ್ಟಂತಹ ಸೂರ್ಯನಿಗೆ ಗೇಟ್ ಪಾಸ್ ಕೊಟ್ಟು ಶ್ರೇಯಸ್ಗೆ ಪಟ್ಟವನ್ನ ಕಟ್ಟಲಾಗಿದೆ. ರನ್ ಮಷೀನ್ ಸೂರ್ಯವಂಶಿ ಸೆಲೆಕ್ಟ್ ಆಗಿದ್ದು ಸಚಿನ್ ದಾಖಲೆ ಅಳಿದಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.